ಮತ್ತೆ ಅಹಲ್ಯ ಆಂಟಿ ಇವರಿಬ್ರು ವಾಪಸ್ ಊರಿಗೆ ಬಂದಿದ್ದು ಯಾರಿಗೂ ವಿಷಯ ಗೊತ್ತಿರಲಿಲ್ಲ. ಮದುವೆ ದಿನದ ತನಕ ಇವರಿಬ್ರು ಮನೇಲೇ ಇರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು. ಆದರೆ ಇವ್ರ ಮೊಬೈಲ್ ನೆಟ್ವರ್ಕ್ ಟ್ರ್ಯಾಕ್ ಮಾಡಿದ ನನಗೆ ಇವರು ಬ್ಯಾಂಗ್ಳೂರಲ್ಲೇ ಇದ್ದಾರೆ, ಅದು ಇವ್ರ ಮನೇಲೇ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಾನು ಹೋಗಿ ಅವ್ರನ್ನ ಕರೆದ್ರೆ ಅವ್ರು ಬಾಗ್ಲು ತೆಗೆಯೋದಿಲ್ಲ ಅಂತ ಸೂರಜ್ನ ಕಳಿಸ್ಕೊಟ್ಟೆ. ಆಗ ನೂರು ಸಲ ಫೋನ್ ಮಾಡ್ತಾನೆ, ರಿಸೀವ್ ಮಾಡಲಿಲ್ಲ ಅಂದ್ರೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಪ್ರಾಣ ತಿಂತಾನೆ. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಮ್ಮ, ಒಂದೇ ಸಮ ಫೋನ್ ಮಾಡ್ತಿದ್ದಾನೆ. ಮೌಸ್ಮಿ, ರಿಸೀವ್ ಮಾಡಿ ವಿಷಯ ಏನು ಅಂತ ಹೇಳ್ಬಿಡು. ಹೇಳ್ಬೇಕಾದ್ನೆಲ್ಲ ಅವ್ರ ಅಪ್ಪಂಗೆ ಹೇಳಿದೀನಲ್ಲ. ನೀನು ಸೂರಜ್ನ ಲವ್ ಮಾಡಿದ್ಯಾ, ಅವ್ರ ಅಪ್ಪನ ಲವ್ ಮಾಡಿದ್ಯಾ? ಹಾಗಿದ್ಮೇಲೆ ಅವನಿಗೆ ಡೈರೆಕ್ಟ್ ಆಗಿ ಹೇಳ್ಬಿಡು. ಯಾಕೆ ಬ್ಲಾಂಕ್ ಆಗಿದ್ಯಾ? ನಾನ್ ನಿನ್ನ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಡು. ಏನ್ ಯೋಚನೆ ಮಾಡ್ತಿದ್ಯಾ ಮೌಸ್ಮಿ? ನೀನು ಅವನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿದ್ಯಾ ತಾನೆ? ಅದನ್ನ ಅವ್ನಿಗೆ ಹೇಳ್ಬಿಡು ಡೈರೆಕ್ಟ್ ಆಗಿ. I love you, Mousmi. I love you so much. ನೀನಿಲ್ದೆ ನಾನು ಹೇಗಿರ್ಲಿ ಮೌಸ್ಮಿ? ಎಲ್ಲಿದ್ರು ಬಂದ್ಬಿಡು, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ಯಾಕೆ ಸೂರಜ್ ಜೊತೆ ಮಾತಾಡೋದಿಲ್ವಾ? ಅವ್ನು ನನ್ನ ಮಾತಾಡೋದಕ್ಕೆ ಎಲ್ಲಿ ಬಿಡ್ತಾನೆ? ರಿಸೀವ್ ಮಾಡಿದ ತಕ್ಷಣ ಐ ಲವ್ ಯು ಅಂತ ಹೇಳ್ತಾನೆ. ಅವನ ಹತ್ರ ಏನ್ ಮಾತಾಡ್ಲಿ, ಹೇಗ್ ಮಾತಾಡ್ಲಿ? ಬಾಗಲ್ ತೆಗಿ ಮೌಸ್ಮಿ. ಮೌಸ್ಮಿ, ನನಗೆ ಗೊತ್ತು ನೀವು ಮನೇಲಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾಗಲ್ ತೆಗಿ ಮೌಸ್ಮಿ. ಒಂದೇ ಒಂದ್ಸತಿ ನಿನ್ ಮುಖ ತೋರ್ಸು ಪ್ಲೀಸ್ ಮೌಸ್ಮಿ. ಒಂದೇ ಒಂದ್ಸತಿ ನನ್ನ ಜೊತೆ ಮಾತಾಡು. ಪ್ರಾಬ್ಲಮ್ ಏನೇ ಇದ್ರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಬಾಗಲ್ ತೆಗಿ ಮೌಸ್ಮಿ. ನೋಡು, ನೀ ನನ್ನ ಲವ್ ಮಾಡಿದ್ದೆ ನಿಜ ಅನ್ನೋದಾದ್ರೆ ಬಾಗಲ್ ತೆಗಿ ಮೌಸ್ಮಿ.
ಏನಿದೆ ಅಂತ ಏನಾದ್ರು ನಂಗೆ ಹೇಳು ಮೌಸ್ಮಿ. ನಿನಗೋಸ್ಕರ ನಾನು ಎಲ್ಲೆಲ್ಲಿ ಅಲ್ದಿದ್ದೀನಿ ಗೊತ್ತಾ, ಎಷ್ಟೆಲ್ಲ ಹುಡುಕಿದ್ದೀನಿ ಗೊತ್ತಾ. ಆಚೆ ಬಾ ಮೌಸ್ಮಿ. ಮೌಸ್ಮಿ ಪ್ಲೀಸ್ ಒಂದೇ ಒಂದ್ಸತಿ ನನ್ನ ಮುಖ ತೋರಿಸು ಮೌಸ್ಮಿ. ನೀನು ಒಳಗಡೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಂಟಿ ಪ್ಲೀಸ್ ನೀವಾದ್ರೂ ಹೇಳಿ ಮೌಸ್ಮಿನ ಆಚೆ ಕರ್ಕೊಂಡ್ ಬನ್ನಿ ಆಂಟಿ. ಆಯ್ತು, ನೀನೀಗ ಹೊರಗಡೆ ಬರೋದಿಲ್ಲ ಅಲ್ಲ? ನೀನ್ ಬಿಟ್ಟು ನಾನು ಯಾಕಾದ್ರೂ ಬದುಕಿರ್ಬೇಕು ಮೌಸ್ಮಿ? ಸತ್ತೋಗ್ತೀನಿ ನಾನು ಖಂಡಿತ ಸತ್ತೋಗ್ತೀನಿ. ನೋಡು, ನನಗೆ ಹೆಚ್ಚಿಗೆ ಟೈಮ್ ಕೊಡೋ ಪರಿಸ್ಥಿತಿನಲ್ಲೇ ಇಲ್ಲ. 3 ಜಸ್ಟ್ 3 ಎಣಿಸ್ತೀನಿ. ನೀನೇನಾದ್ರೂ ಹೊರಗಡೆ ಬರ್ದೇ ಇದ್ರೆ 4ನೇ ಕ್ಷಣದಲ್ಲಿ ನಾನೇ ಇರಲ್ಲ, ಸತ್ತೋಗ್ತೀನಿ ನಾನು. ಒಂದು, ಎರಡು, 3. ಸೂರಜ್, ನಿನ್ನ ಬಿಟ್ಟು ನಾನು ಸಾಯ್ತೀನ? ಮೊದಲು ನಿನ್ ಜೊತೆ ಸಂತೋಷವಾಗಿ 100 ಕಾಲ ಬದುಕಬೇಕು, ಆಮೇಲೆ ಬೇಕಾದ್ರೆ ಇಬ್ರು ಒಟ್ಟಿಗೆ ಸಾಯೋಣ. ಐ ಲವ್ ಯು ಮೌಸ್ಮಿ, ಐ ಲವ್ ಯು ಸೋ ಮಚ್. ಅಲ್ಲ ಮೌಸ್ಮಿ, ಎಲ್ಲ ನಿರ್ಧಾರ ನೀನು ಒಬ್ಳೆ ತಗೊಂಡ್ಬಿಡೋದ? ನನ್ನನ್ನು ಒಂದು ಮಾತು ಕೇಳಬೇಕು ನಿಂಗೆ ಅನ್ಸ್ಲೇ ಇಲ್ವಾ? ಮೌಸ್ಮಿ, ನೀ ನಮ್ಮ ತಂದೆ ಜೊತೆ ಮಾತಾಡಿದಷ್ಟು ನನಗೆ ಗೊತ್ತಾಯ್ತು. ಆದ್ರೆ ನಾನು ನಿಂಗೆ ಏನು ಹೇಳಿದ್ದೆ ಹೇಳು ನಾನು ನಿಂಗೆ? ಯಾವತ್ತೂ ನಿನ್ ಕೈ ಬಿಡಲ್ಲ, ನಿನ್ನೆ ಮದುವೆ ಆಗೋದು ಅಂತ ಹೇಳಿರ್ಲಿಲ್ವಾ? ಈಗ ನಿನ್ ಪ್ರಾಬ್ಲಮ್ ಏನು ಹೇಳು? ನಿನ್ ತಾಯಿ ನೋಡ್ಕೋಬೇಕು ಅಷ್ಟೇ ತಾನೆ? ನೀನೇನು ಯೋಚನೆ ಮಾಡಬೇಡ, ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ನೋಡ್ಕೋತೀನಿ. ಮೌಸ್ಮಿ, ಅಲ್ಲಿ ಶ್ರಾವಣಿ ಏನೋ ಏರ್ಪಾಡು ಮಾಡ್ಕೊಂಡು ನಿಮ್ಗೋಸ್ಕರ ಕಾಯ್ತಿದ್ದಾಳೆ. ನಡಿ ಮೌಸ್ಮಿ, ಹೋಗೋಣ. ಅದು ನೀನ್ ಏನು ಹೇಳ್ಬೇಡ ಮೌಸ್ಮಿ. ಆಂಟಿ ಎಲ್ಲಿ? ಆಂಟಿ, ಸೂರಜ್, ಆಂಟಿ, ಆಂಟಿ, ಆಂಟಿ ಬನ್ನಿ ಆಂಟಿ, ಪ್ಲೀಸ್ ಆಚೆ ಬನ್ನಿ. ನೀವು ಇಲ್ಲಿದ್ದೀರಾ ಅಂತ ಶ್ರಾವಣಿ ಅವರು ಮುಂಚೆನೆ ಗೊತ್ತಿತ್ತು. ಅವರೇ ನನ್ನ ಇಲ್ಲಿ ಕರೆಸಿದ್ದು. ನೀ ಈ ಥರ ಹೋಗು, ಆಚೆ ನಿಂತ್ಕೊಂಡು ಕೂಗು, ಅವ್ರು ಆಚೆ ಬರ್ತಾರೆ ಅಂತ ಅವರೇ ನನಗೆ ಐಡಿಯಾ ಕೊಟ್ಟಿದ್ದು. ನಮ್ಮ ಜೊತೆ ಮುಂದೆ ನಿಮ್ಗೆ ಏನೂ ಆಗಲ್ಲ ಆಂಟಿ, ಬಿ ಅಶ್ಯೂರ್ಡ್, ನಥಿಂಗ್ ವಿಲ್ ಹ್ಯಾಪನ್. ದಯವಿಟ್ಟು ಬನ್ನಿ ಆಂಟಿ, ಪ್ಲೀಸ್ ಪ್ಲೀಸ್ ಆಚೆ ಬನ್ನಿ.
ಗೌಡ್ರೆ, ಒಂದು 4 ಜನ ನಿಮ್ಮನ್ನು ನೋಡಿ ಅನುಕರಿಸೋ ಅಷ್ಟರ ಮಟ್ಟಿಗೆ ಬೆಳೆದಿದ್ದೀರಿ. ಒಂದು 4 ಜನಕ್ಕೆ ಬುದ್ಧಿವಾದ ಹೇಳುವಂಥ ಸ್ಥಾನದಲ್ಲಿದ್ದೀರಿ. ನೀವು ಯಾಕೆ ಇವ್ರ ಮೇಲೆ ಈ ರೀತಿ ಸೇಡು ತೀರ್ಸ್ಕೊಳಕ್ ಹೋದ್ರಿ? ಪಾಪ, ಅವರು ನಿಮ್ಮ ಬದುಕಿನ ಭಾಗವಾಗಿದ್ದವರು, ನಿಮ್ಮ ಜೊತೆ ಬದುಕನ್ನು ಹಂಚಿಕೊಂಡವರು. ಇಂಥವ್ರಿಗೆ ನೀವು ಹೀಗೆ ಮಾಡಿದ್ದೀರಿ ಅಂತಂದ್ರೆ ಛೇ. ಕೊನೆಗೆ ಶ್ರಾವಣಿನೇ ಇವರಿಬ್ಬರನ್ನ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದು. ಪಾಪ, ಇವರಿಬ್ಬರು ಸಿಡಿಲು ಬಡಿದ ಗುಬ್ಬಚ್ಚಿಗಳ ಥರ ಆಗ್ಬಿಟ್ಟಿದ್ರು. ನೀವೇನೇ ಹೇಳಿ ಅಹಲ್ಯ ಅವ್ರೆ, ಮದುವೆ ಏರ್ಪಾಟೆಲ್ಲ ಮಾಡಿಬಿಟ್ಟು ನೀವು ಊರು ಬಿಟ್ಟು ಹೋಗಬಾರ್ದಾಗಿತ್ತು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅವರು ಊರು ಬಿಟ್ಟು ಹೋಗೋದಕ್ಕೆ ಕಾರಣ ನೀವು. ಅವರು ಆಗಲ್ಲ ಅಂತ ಹೇಳಿದ್ರು ನೀವ್ಯಾಕೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡ್ಲೇಬೇಕು ಅಂತ ಆಟ ಹಿಡಿದ್ರಿ? ತಪ್ಪು ನಂದೆ. ಬಹುಶಃ ಅಹಲ್ಯ ಅವರು ದುಡ್ಡು ಇಟ್ಕೊಂಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಅದಕ್ಕೆ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಿ ಅಂತ ಹಠಕ್ಕೆ ಬಿದ್ದುಬಿಟ್ಟೆ. ಈಗ ಅನ್ನಿಸ್ತಾ ಇದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಇವರು ಊರು ಬಿಟ್ಟು ಹೋಗೋದಕ್ಕೆ, ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ. ಅಹಲ್ಯ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ತೀನಿ. ಪರವಾಗಿಲ್ಲ ಬಿಡಿ. ನೀವೇನು ನೊಂದ್ಕೋಬೇಡಿ. ಹೀಗಾಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ಕೊಳ್ಳಿ. ನಾನು ನಿಮ್ಗಾಗಲೇ ಹೇಳಿದಾಗೆ ವಿರೋಧ ಪಕ್ಷದ ನಾಯಕರು ತಮ್ಮ ತಂಗಿ ಮಗಳಿಗೋಸ್ಕರ ಬುಕ್ ಮಾಡಿದ ಚೌಟ್ರಿಲೇ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ತಾರೆ. ಯಾವ 15ನೇ ತಾರೀಕು ಸೂರಜ್ ಮೌಸ್ಮಿ ಮದುವೆ ನಿರ್ಧಾರ ಆಗಿತ್ತೋ ಅದೇ ದಿನ ಅದೇ ಮುಹೂರ್ತದಲ್ಲೇ ಅವರಿಬ್ರು ಮದುವೆನೂ ವಿಜೃಂಭಣೆಯಿಂದ ಆಗುತ್ತೆ. ನೀವೇನು ವರಿ ಮಾಡ್ಕೊಳ್ಬೇಡಿ ಅಂತ. ನಿನ್ನಂಥ ಒಳ್ಳೆ ಮನಸ್ಸಿನ ಹುಡುಗಿ ನನಗೆ ಸಪೋರ್ಟ್ ಮಾಡ್ತಾ ಇರಬೇಕಾದ್ರೆ ನಾನು ಯಾಕಮ್ಮ ವರಿ ಮಾಡಬೇಕು? ನಿಜ ಹೇಳಬೇಕು ಅಂತಂದರೆ ಈ ಮದುವೆ ನಡೆಯುತ್ತೆ ಅನ್ನೋ ಆಸೆನೇ ಕೈ ಬಿಟ್ಬಿಟ್ಟಿದ್ದೆ. ನಾನು ಮಾಡಿದ ಒಂದು ತಪ್ಪಿನಿಂದ ನನ್ನ ಮಗ ಇಡೀ ಜೀವನ ಪರ್ಯಂತ ಕಣ್ಣೀರು ಹಾಕೋದನ್ನ ನನ್ನ ಕಣ್ಣಿಂದ ನೋಡಬೇಕಲ್ಲ ಅಂತ ಅನ್ಕೊಂಡಿದ್ದೆ. ಇಷ್ಟೆಲ್ಲ ಆದಮೇಲೂ ಈ ಮದುವೆ ನಡೀತಾ ಇದೆ ಅಂತಂದರೆ ಅದಕ್ಕೆ ನೀನು ಕಾರಣನಮ್ಮ. ಈ ಮದುವೆಗೆ ನೀನು ಇಷ್ಟೆಲ್ಲ ಏರ್ಪಾಡು ಮಾಡಿದ್ಯಾ ಅಂತಂದರೆ ನಾನು ಎಷ್ಟು ಖರ್ಚು ಮಾಡಿದ್ರು ಅದು ಕಮ್ಮಿನೇ ಕಣಮ್ಮ. ನಾನು ಆ ದೇವಪ್ಪ ನಾಯಕರ ಹತ್ರ ಮಾತಾಡಿ ಅವ್ರು ಏನು ಖರ್ಚು ಮಾಡಿದಾರೋ ಅಷ್ಟನ್ನು ಕೊಟ್ಬಿಟ್ಟು ಮದುವೆ ಖರ್ಚನ್ನೆಲ್ಲ ನಾನೇ ವಹಿಸ್ಕೊತೀನಿ. ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ? ಹೌದಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಇದು ನಮ್ಮ ಮನೆಯ ಮರ್ಯಾದೆ ಪ್ರಶ್ನೆ. ನಮ್ಮ ಮನೆ ಅಂತಂದರೆ ಅದು ನಿಮ್ಮ ಮನೆ ಕೂಡ, ಮತ್ತೆ ನಿಮ್ಮ ಯಜಮಾನರು ವಜ್ರಮುನಿಗೌಡರ ಮರ್ಯಾದೆನೂ ಹೌದು. ಚೌಲ್ಟ್ರಿ ಕೊಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರೋರು ದೇವಪ್ಪ ನಾಯಕರು, ಅಂದರೆ ಗೌಡರ ವಿರೋಧ ಪಕ್ಷದವರು. ಯಾವತ್ತಾದರೂ ಒಂದು ದಿನ ನಿಮ್ಮ ಮಗಳ ಮದುವೆನ ನಾನು ಮಾಡಿದೆ ಅಂತ ಹೇಳಿ ಗೌಡರು ತಲೆ ತಗ್ಸೋಂಗೆ ಆಗ್ಬಾರ್ದಲ್ಲ.
ಅದಕ್ಕೋಸ್ಕರ ಇಡೀ ಮದುವೆ ಖರ್ಚೆಲ್ಲ ನಾನು ವಹಿಸ್ಕೊತೀನಿ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಹೇಳು? ನನ್ನ ಮಗ ಮತ್ತು ಸೊಸೆಗೆ. ನನ್ನ ಮಗ ಎಷ್ಟು ನನಗೆ ಮುಖ್ಯನೋ ನನ್ನ ಸೊಸೆನೂ ಅಷ್ಟೇ ಮುಖ್ಯ. ಮೌಸುಮಿ ನನ್ನ ಮನೆ ತುಂಬಿದ್ರೆ ಸಾಕು. ಮೌಸುಮಿ ಹೆಚ್ಚು ಕಮ್ಮಿ ಇವತ್ತಿಂದಲೇ ನಿಮ್ಮ ಮನೆ ತುಂಬಿದ್ಲು ಅಂತಾನೆ ಅನ್ಕೊಳ್ಳಿ. ಅಂದರೆ ಮೌಸುಮಿ ಮತ್ತೆ ಆಂಟಿ ಮದುವೆ ನಡೆಯೋವರೆಗೂ ಇಲ್ಲೇ ಇರ್ತಾರೆ. ಅವ್ರ ಮನೇಲಿದ್ರೆ ಯಾರಾದರೂ ತೊಂದರೆ ಕೊಡ್ಬೋದು ಅಂತ ಭಯ ಅವ್ರು. ಇವರು ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾದರೆ ಮದುವೆ ತಡೆಯೋ ಪ್ರಯತ್ನ ಮಾಡ್ಬೋದು. ಇವರು ಊರು ಬಿಟ್ಟು ಹೋದವರು ಊರು ಬಿಟ್ಟು ಹೋದೋರ ಥರನೇ ಇರಲಿ. ಮದುವೆ ಆಗೋವರೆಗೂ ಇವರು ಇಲ್ಲೇ ಇರಲಿ. ಸಂತೋಷ, ಧಾರಾಳವಾಗಿ ಇರಲಿ ಬಿಡಮ್ಮ. ನೋಡ್ರೆ, ಶ್ರಾವಣಿ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ಲು, ಆದರೆ ನೀವು ಅದನ್ನು ತಡೆಯೋಕ್ಕೆ ಹೋದ್ರಿ. ದೇವ್ರು ಯಾವತ್ತೂ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಒಳ್ಳೆ ಮನಸ್ಸಿಂದ ಮಾಡಿದ ಕೆಲಸ ಯಾವತ್ತೂ ಗೆಲ್ಲತ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ಗೌಡ್ರೆ? ಈ ಸತ್ಯ ನಿಮಗೆ ಗೊತ್ತಾಗ್ಲಿ ಅಂತಾನೆ ನಾನು ಸುಳ್ಳು ಹೇಳಿ ಈ ಮದುವೆ ಕರೆಸಿತ್ತು. ನಾನು ಇದೆಲ್ಲ ಮಾಡಿದ್ದು ಕೆಟ್ಟ ಉದ್ದೇಶದಿಂದಲ್ಲ, ಒಳ್ಳೆ ಉದ್ದೇಶದಿಂದಾನೆ. ಗೌಡ್ರೆ, ನಿಮ್ಮ ತಪ್ಪನ್ನು ನೀವು ತಿಳ್ಕೊಂಡು ನಿಮ್ಮ ಎರಡನೇ ಹೆಂಡತಿ ಮಗಳ ಜೊತೆ ತಾವು ಸಂತೋಷವಾಗಿರ್ತೀರಾ ಅಂತಂದರೆ ನಾನು ದೊಡ್ಡ ಧನ್ಯವಾದಗಳನ್ನ ಹೇಳ್ತೀನಿ. ಇದನ್ನೇ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಅದ್ರ ಮೇಲೆ ನಿಮ್ಮ ಇಷ್ಟ. ರಾಜಕೀಯದಲ್ಲಿ ನಾವು ಶತ್ರುಗಳೇ ಆಗಿದ್ರು ಸಹಿತ ಸಮಯ ಬಂದಾಗ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಒಂದಾಗ್ಬಿಡ್ತೀವಿ. ಈ ಕ್ಷಮೆ, ಈ ಔದಾರ್ಯ ಸಂಸಾರದಲ್ಲಿ ತೋರಿಸಿದ್ರೆ ಬದುಕು ಎಷ್ಟು ಚೆನ್ನಾಗಿರುತ್ತಲ್ವಾ ಗೌಡ್ರೆ?